ಓಂ ಸಿದ್ಧಸದ್ಗುರುಪಾದಾಬ್ಜಂ ಜನನೀ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ನತ್ವಾ ಭಕ್ತಿಪುರಸ್ಸರಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಜೀವ ಸಂಬೋಧನಾ ಸ್ಥಳ, ಮೊದಲನೇ ಪದ್ಯ, ಮೂರನೇ ನುಡಿ. ತಾಯಿಯ ಗರ್ಭದೊಳು ನಾನಿರ್ದ ವೇಳೆಯೊಳು ಅಲ್ಲಿ ಹೇಯದತಿ ಬಾಧೆಗೆ ಮನಂ ನೊಂದು ಬೇಸುತಿಹ ಪೇಯವನು ಬಿಟ್ಟೇತಕ್ಕಿಂತು ಪೊರಮಟ್ಟಿರುವೆ. ಆಯುಷ್ಯ ಮಿಹುದರೊಳಗೆ ಕಾಯಜ ವಿರೋಧಿ ಗುರು ಶಂಭುಲಿಂಗವನು ಒಲಿಸಿ ಮಾಯೆಯನು ಮೀರಿ ಭವವನು ಗೆಲುವೆನೆಂಬ ಸಮುದಾಯಧಿಕಾರವೆನ್ನದು ಮರೆದೆನದಕ್ಕಿನ್ನುಪಾಯವೇ ಧರ್ಮವೆಂದು. ಈ ಮೂರನೇ ನುಡಿಯಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ನಮ್ಮನ್ನು ಕುರಿತು ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ನಾವು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಎದ್ದ ಕೂಡಲೇ ಮೊದಲು ಸದ್ಗುರುವಿನ ಮೂರ್ತಿಯನ್ನು ನೆನೆಯಬೇಕು ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು ಬಂದರು. ತದನಂತರದಲ್ಲಿ ಉಮೇಶನಂಗ್ರಿಯನು ಪರಮಾತ್ಮನ ಪವಿತ್ರವಾಗಿರ್ತಕ್ಕಂಥ ಚರಣಕಮಲಗಳನ್ನು ನಾವು ಧ್ಯಾನಿಸಬೇಕು ಅಂತ ಹೇಳ್ಕೊಂಡು ಬಂದು ಬಳಿಕ ನಿನ್ನನು ಅಂತ ಹೇಳಿದರು. ಅಂದರೆ ತನ್ನ ವಿಚಾರವನ್ನು ಇಲ್ಲಿ ಮಾಡಬೇಕು ಅಂತ. ಯಾಕಂದರೆ ಈ ಸಂಸಾರದಲ್ಲಿ ನಾನು ಹುಟ್ಟಿ ಬಂದಿದ್ದೀನಿ, ನಾನು ಇಲ್ಲಿ ಏನನ್ನು ಪಡ್ಕೊಳ್ಬೇಕಾಗ್ಯದ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಇಚ್ಛಾ ಏನಾದ ಅಂತಂದರೆ ನಾನು ಯಾವಾಗಲೂ ಸುಖವಾಗಿರಬೇಕು ಅಂತ ಬಯಸ್ತಾ ಇದ್ದಾನೆ. ಆದರೆ ಸಂಸಾರದಲ್ಲಿ ನಾವು ವಿಷಯಗಳಿಂದ ಪಡೆಯುವಂಥ ಸುಖ ಅದು ಕ್ಷಣಿಕವಾಗಿರತಕ್ಕಂಥದ್ದು, ಅನಿತ್ಯವಾಗಿರುವಂಥದ್ದು. ಅದು ನಮ್ಮನ್ನು ಕೈಬಿಟ್ಟು ಹೋಗ್ತದೆ. ಆದರೆ ನಾವು ನಿತ್ಯ ಸುಖವನ್ನು ಹೊಂದಬೇಕಾಗ್ಯದ. ಆ ನಿತ್ಯ ಸುಖ ನಮಗೆ ಹೇಗಾಗ್ತದೆ ಅಂತಂದರೆ ನಮ್ಮನ್ನು ನಾವು ತಿಳಿದುಕೊಂಡಾಗ. ನಮ್ಮ ನಿಜ ಸ್ವರೂಪ ಅನ್ನುವಂಥದ್ದು ಯಾವುದು, ಅದನ್ನು ಗುರುಗಳಿಂದಲೂ ಶಾಸ್ತ್ರಗಳಿಂದಲೂ ನಮ್ಮ ಸ್ವಾನುಭವದಿಂದಲೂ ಅದನ್ನು ಯಥಾರ್ಥವಾಗಿ ಅರಿತುಕೊಂಡೇವಿ ಅಂತಂದರೆ ನಮಗೆ ಆತ್ಮಜ್ಞಾನ ಆಗ್ತದೆ. ಆತ್ಮಜ್ಞಾನದಿಂದ ನಾವು ನಿತ್ಯ ಸುಖಿಗಳಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಮೊದಲಂ ತನ್ನರಿಯುವುದು ಅಂತ ಹೇಳ್ತಾರೆ. ಮೊದಲು ನಾವು ನಮ್ಮನ್ನು ನಾವು ಅರಿತುಕೊಳ್ಬೇಕಾಗ್ಯದ. ನಾನು ಯಾರಿದ್ದೀನಿ ಎನ್ನುವಂತಹ ಜ್ಞಾನವನ್ನು ನಾವು ಮೊದಲು ಮಾಡಿಕೊಳ್ಬೇಕಾಗ್ಯದ. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ ಸ್ವಪ್ನ ವಿಚಾರಂ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ಕಹ ತ್ವಂ ಅಂದರೆ ನೀನು ಯಾರು, ಕೋಹಂ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನು ನಾವು ಮೊದಲು ವಿಚಾರ ಮಾಡಬೇಕು. ಈ ಜೀವ ಇಲ್ಲಿ ಅನಂತ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಆ ಕರ್ಮದ ಫಲವನ್ನು ಅನುಭೋಗಿಸಿ ಯಾವಾಗ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಮುಗಿದು ಹೋಗ್ತದೆ, ಆವಾಗ ಈ ದೇಹವನ್ನು ಬಿಟ್ಟು ಪರಲೋಕಕ್ಕೆ ಹೋಗ್ತಾ ಇದ್ದಾನೆ. ಅವನು ಅಧಿಕವಾಗಿರತಕ್ಕಂಥ ಪುಣ್ಯಗಳನ್ನು ಮಾಡಿದ್ದ ಅಂತಂದರೆ ಸ್ವರ್ಗಲೋಕವನ್ನು ಪಡೀತಾ ಇದ್ದಾನೆ. ಮತ್ತು ಸ್ವರ್ಗಲೋಕದಲ್ಲಿ ಪುಣ್ಯ ಇರೋ ತನಕ ಇರ್ತಾನೆ. ಪುಣ್ಯ ತೀರಿತು ಅಂತಂದರೆ ಮತ್ತೆ ಇದೇ ಮರ್ತ್ಯಲೋಕಕ್ಕೆ ಬರ್ತಾ ಇದ್ದಾನೆ. ಈ ಮರ್ತ್ಯಲೋಕದಲ್ಲಿ ಅವನು ಹುಟ್ಟಬೇಕಾಗಿತ್ತು ಅಂತಂದರೆ ಮೊದಲು ವಾಯುಮಂಡಲಕ್ಕೆ ಬರ್ತಾ ಇದ್ದಾನೆ. ಸ್ವರ್ಗಲೋಕದಿಂದ
ವಾಯುಮಂಡಲಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಮಳೆ ರೂಪದಿಂದ ಭೂಮಿ ಮೇಲೆ ಬೀಳ್ತಾ ಇದ್ದಾನೆ. ಧಾನ್ಯಗಳಲ್ಲಿ ಸೇರಿಕೊಳ್ತಾ ಇದ್ದಾನೆ. ಆ ಧಾನ್ಯದಲ್ಲಿ ಆ ಧಾನ್ಯವನ್ನು ತಂದೆ ತಾಯಿಗಳಾದವರು ಅದನ್ನು ಸೇವನೆ ಮಾಡ್ತಾ ಇದ್ದಾರೆ. ತಂದೆಯಾದವನು ಆ ಆಹಾರವನ್ನು ಸೇವಿಸಿದಾಗ ಅಲ್ಲಿ ಸಪ್ತ ಧಾತುಗಳಾಗ್ತಾ ಇದ್ದಾವೆ. ಆ ಸಪ್ತ ಧಾತುಗಳಾದಾಗ ಅಲ್ಲಿ ವೀರ್ಯದಲ್ಲಿ ಆ ಜೀವ ಸೇರಿಕೊಂಡು ತಾಯಿಯ ಗರ್ಭವನ್ನು ಸೇರ್ತಾ ಇದ್ದಾನೆ. ಆ ತಾಯಿಯ ಗರ್ಭದೊಳಗೆ ನವಮಾಸಗಳ ಪರ್ಯಂತರವಾಗಿ ಆ ಪಿಂಡ ಅನ್ನುವಂಥದ್ದು ಅಲ್ಲಿ ಬೆಳೆಯುವಂಥದ್ದಾಗ್ತದೆ. ಅದಕ್ಕೆ ಇಲ್ಲಿ ನಿಜಗುಣೇಶ್ವರರು ಹೇಳ್ತಾ ಇದ್ದಾರೆ, ತಾಯಿಯ ಗರ್ಭದೊಳು ನಾನಿದ್ದ ವೇಳೆಯೊಳು. ಅಂದರೆ ತಾಯಿ ಗರ್ಭದೊಳಗೆ ನಾವು ಯಾವ ಸಮಯದಲ್ಲಿ ಬರ್ತಾ ಇದ್ದೇವೆಯೋ ಆ ಸಮಯದಲ್ಲಿ ಏನಾಗ್ತದೆ ಅಂತಂದರೆ, ಈ ಜೀವನಾಗಿರ್ತಕ್ಕಂಥವನು ಆ ನವಮಾಸಗಳ ಪರ್ಯಂತರವಾಗಿ ತಾಯಿ ಗರ್ಭದೊಳಗೆ ಅಲ್ಲಿ ಪಿಂಡ ಅನ್ನುವಂಥದ್ದು ಅದು ತಿಂಗಳ ಬೆಳ್ಕೊಂತ ಹೋಗ್ತದಲ್ಲಿ. ಅಲ್ಲಿ ಶರೀರ ಅನ್ನುವಂಥದ್ದು ಬೆಳೀತಾ ಇರಬೇಕಾದ್ರೆ ಅಲ್ಲಿ ಜೀವ ಅನಂತ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಅನುಭವ ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲೇನು ವಿಶಾಲವಾಗಿರತಕ್ಕಂಥ ಜಾಗ ಇಲ್ಲ. ಆ ತಾಯಿ ಗರ್ಭದೊಳಗೆ ಜೀವ ಕುಕ್ಕುಟಾಸನದಲ್ಲಿ ಕುಳಿತುಕೊಂಡಿರ್ತಾ ಇದ್ದಾನೆ. ಅಲ್ಲಿ ಮಲಮೂತ್ರಗಳ ಒಂದು ದುರ್ಗಂಧ ವಾಸನೆ ಎನ್ನುವಂಥದ್ದು ಅವನಿಗೆ ಬಡಿತಾ ಇರ್ತದೆ. ಅಷ್ಟೇ ಅಲ್ಲ, ಅನೇಕ ಹುಳಗಳು ಆಯಾವ ಶರೀರವನ್ನು ಕಚ್ಚುತ್ತಾ ಇರ್ತವೆ. ಮತ್ತು ಅಲ್ಲಿ ಆ ಮಲಮೂತ್ರ ದುರ್ಗಂಧ ವಾಸನೆಯಿಂದ ಅವನು ಭಾಳ ಕಷ್ಟಪಡ್ತಾ ಇದ್ದಾನೆ. ಹೀಗಾಗಿ ಯಾಕೆ ತಾಯಿ ಊಟ ಮಾಡಿರ್ತಕ್ಕಂಥ ಅಲ್ಲಿ ಹುಳಿ, ಉಪ್ಪು, ಖಾರ ಅವೆಲ್ಲವೂ ಆ ರಕ್ತಮಯವಾಗಿರ್ತಕ್ಕಂಥ ಶರೀರಕ್ಕೆ ತಗಲಿ ಅಲ್ಲಿ ಜೀವ ಅನಂತ ರೀತಿ ದುಃಖವನ್ನು ಅನುಭವ ಮಾಡ್ತಾ ಇದ್ದಾನೆ. ಆವಾಗ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೇ ಪರಮಾತ್ಮ, ಇಂಥ ಒಂದು ದುಃಖಮಯವಾಗಿರ್ತಕ್ಕಂಥ ಶರೀರದೊಳಗೆ ಇಲ್ಲಿ ನನ್ನನ್ನು ಹಾಕಿದೀಯಾ. ಇಲ್ಲಿ ನೋಡಿದರೆ ಮಲಮೂತ್ರ ಮಧ್ಯದಲ್ಲಿ ನಾನು ತಂದು ಇಲ್ಲಿ ಬಂದಿಲ್ಲಿ ಸೇರಿದ್ದೀನಿ. ಈ ದುರ್ಗಂಧ ವಾಸನೆಯನ್ನು ನಾನು ಸಹಿಸಲಿಕ್ಕಾಗುವುದಿಲ್ಲ. ನೀನಾದಷ್ಟು ನನ್ನನ್ನು ಈ ತಾಯಿ ಗರ್ಭದಿಂದ ಹೊರಗೆ ಹಾಕು. ಹೊರಗೆ ಬಿದ್ದ ಬಳಿಕ ನಾನು ನಿನ್ನನ್ನೇ ಕುರಿತು ಧ್ಯಾನ ಮಾಡ್ತಾ ಇದ್ದೀನಿ. ನೋಡಿ, ನಾವೆಲ್ಲರೂ ಪರಮಾತ್ಮನಿಗೆ ಪ್ರತಿಜ್ಞೆ ಮಾಡಿ ಬಂದು ಪ್ರತಿಯೊಬ್ಬರೂ ಕೂಡ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಆ ಕ್ರಿಮಿಗಳ ಕಡಿತದಿಂದ, ಮಲಮೂತ್ರ ದುರ್ಗಂಧ ವಾಸನೆಯಿಂದ ಅಲ್ಲಿ ಜೀವ ಅನಂತ ಯಾತನೆಯನ್ನು ಅನುಭವಿಸಿ ಪರಮಾತ್ಮನಲ್ಲಿ ಏನು ಪ್ರತಿಜ್ಞೆ ಮಾಡ್ತಾನಂತಂದ್ರೆ, ಹೇ ಪರಮಾತ್ಮನ ಹೇಗಾದರೂ ಮಾಡಿ ಈ ತಾಯಿ ಗರ್ಭದಿಂದ ಹೊರಗೆ ಹಾಕಿದೆಯಂತಂದರೆ ನಾನು ಅಲ್ಲಿ ಹೋದ ಬಳಿಕ ನಾ ಏನು ಮಾಡ್ತೀನಿ ಅಂತಂದರೆ ನಿನ್ನನ್ನು ಕುರಿತು ಭಕ್ತಿ ಎನ್ನುವಂಥದ್ದನ್ನು ಮಾಡ್ತೀನಿ. ನಾನು ಪೂರ್ವಜನ್ಮದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಪಾಪಗಳನ್ನು ನಾನು ಕಳ್ಕೊಂಡು ಬಿಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮಾಯನ್ನು ಮೀರ್ತಾ ಇದ್ದೀನಿ. ಯಾಕೆಂದರೆ ಮಾಯ ಅಂದರೆ ಇಲ್ಲಿ ಅವಿದ್ಯೆ. ಈ ಅವಿದ್ಯೆಯಿಂದಲೇ ಜೀವನಿಗೆ ಜನ್ಮ ಮರಣಗಳು ಬರ್ತಾ ಇದ್ದಾವೆ. ನಮ್ಮ ಸ್ವರೂಪವನ್ನು ನಾವು ಮರೆತಿದ್ದನ ಅಜ್ಞಾನ. ನಾನು ಯಾರದೀನಿ, ನನ್ನ ನಿಜವಾದ ಸ್ವರೂಪ ಏನು ಅನ್ನೋದನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡಿಲ್ಲ. ಅದಕ್ಕೆ ಭವಪಾಶ ಭವಬಂಧ ವ್ಯನಗಾದ ಕಾರಣವೇನಯ್ಯ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ ಅಂತ ಹೇಳ್ತಾರೆ. ನಮಗೆ ಈ ಭವಪಾಶ ಅನ್ನುವಂಥದ್ದು, ಈ ಸಂಸಾರ ದುಃಖ ಅನ್ನುವಂಥದ್ದು ಯಾಕೆ ಬಂತು ಅಂತಂದರೆ ನಾವು ಹಿಂದಿನ ಜನ್ಮದಲ್ಲಿ ಪರಮಾತ್ಮನನ್ನು ನಾವು ಅರಿಯಲಿಲ್ಲ. ಪರಮಾತ್ಮನ ಸ್ವರೂಪ ಯಾವುದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಲ್ಲ. ತಿಳ್ಕೊಳ್ಳಾರ್ಕಾಗಿ ನಮಗೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ನಮಗೆ ಬಂದದ. ಮತ್ತು ಈ ಜನ್ಮದಲ್ಲಿ ಗುರುಗಳಿಂದ ಅದನ್ನು ಯಥಾರ್ಥವಾಗಿ ತಿಳ್ಕೊಂಡೇವಿ ಅಂತಂದರೆ ನಮಗೆ ಪುನಃ ಜನ್ಮಗಳು ಬರ್ತಾವೇನೋ ಅಂತಂದರೆ ಇಲ್ಲ.
ಅದಕ್ಕೆ ನಾವು ತಾಯಿ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಮೊದಲು ಮಾಡಬೇಕಾದ ಕರ್ತವ್ಯ ಏನು ಅಂತಂದರೆ ತಳುವುದೇ ಮಾಡ್ಪುದಾವುದು ಭವಹರಣ ಅಂತ ಹೇಳ್ತಾರೆ. ನಾವು ತಡ ಮಾಡಲಾರದೆ ಮಾಡತಕ್ಕಂಥ ಕರ್ತವ್ಯ ಯಾವುದು ಅಂತಂದರೆ ಜನ್ಮ ನಿವೃತ್ತಿಯನ್ನು ನಾವು ಮಾಡಿಕೊಳ್ಬೇಕಾಗ್ಯದ. ನಾವೇನು ಹುಟ್ಟಿ ಬಂದೇವಲ್ಲ, ಇನ್ನೊಮ್ಮೆ ಹುಟ್ಟಿ ಬರಲಾರ್ದಂಗೆ ಮಾಡಬೇಕು. ಅದು ಹುಟ್ಟಿ ಬರಲಾರ್ದಂಗೆ ಮಾಡಿಕೊಳ್ಬೇಕು ಅಂತಂದರೆ ತಾನು ಯಾರದೀನಿ ಅನ್ನುವಂಥದ್ದನ್ನು ವಿಚಾರ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದು ಅರಿದೆ ಅಂತ ಜ್ಞಾನಪ್ರತಿಮಾಸ್ಥಳದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾನು ಯಾರದೀನಿ ಅನ್ನುವಂಥದ್ದನ್ನು ಅರಿತಿದ್ದಾದರೆ ಈ ಸಂಸಾರ ಸಾಗರವನ್ನು ದಾಟೋದು ಇದೇನು ಕಷ್ಟ ಅಲ್ಲ. ಯಾಕೆ ಸುಲಭವಾಗಿ ನಾವು ದಾಟಿ ಹೋಗ್ತಾ ಇದ್ದೀವಿ. ಇದರೊಳಗೇನು ಆಶ್ಚರ್ಯ ಪಡುವಂಥದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮನ್ನು ನಾವು ಮರೆತದ್ದಕ್ಕನ ಈ ಸಂಸಾರ ದುಃಖ ಅನ್ನುವಂಥದ್ದು ನಮಗೆ ಪ್ರಾಪ್ತಿಯಾಗ್ಯದ. ಅದಕ್ಕೆ ತಾಯಿ ಗರ್ಭದಲ್ಲಿ ನಾವು ಪ್ರತಿಯೊಬ್ಬರೂ ಪರಮಾತ್ಮನ ಕುರಿತು, ಹೇ ಪರಮಾತ್ಮ, ನಿನ್ನನ್ನು ನಾವು ಒಲಿಸ್ಕೊಳ್ತಾ ಇದ್ದೀನಿ, ಮೊದಲು ನಾ ಇಲ್ಲಿಂದ ನನ್ನನ್ನು ಹೊರಗೆ ಹಾಕು, ನಾನು ಮಾಯನ್ನು ಮೀರ್ತಾ ಇದ್ದೀನಿ, ಅಂದರೆ ಮಾಯನ್ನು ಗೆಲ್ತಾ ಇದ್ದೀನಿ ಮತ್ತು ಕಾಮನನ್ನು ಗೆಲ್ತಾ ಇದ್ದೀನಿ. ಯಾಕಂದರೆ ನನ್ನ ಅಂತಃಕರಣದಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಾದಿಗಳೇ ನಮ್ಮನ್ನು ಈ ಸಂಸಾರದಲ್ಲಿ ಪುನಃ ಪುನಃ ಹುಟ್ಟಲಿಕ್ಕೆ ಕಾರಣಗಳಾಗಿದ್ದಾವೆ. ಕಾಮವನ್ನು ನಾವು ಗೆಲ್ಲಬೇಕು. ಕಾಮ ಕ್ರೋಧಾದಿಗಳನ್ನು ಗೆದ್ದಾಗ ಮಾತ್ರ ನಮ್ಮ ಅಂತಃಕರಣ ಅನ್ನುವಂಥದ್ದು ಪರಿಶುದ್ಧ ಆಗ್ತದೆ. ಅದಕ್ಕೆ ಹೇ ಭಗವಂತ, ಇಲ್ಲಿಂದ ಹೋದ ಕೂಡಲೇ ನಾನು ಕಾಮಾದಿ ವಿಕಾರಗಳನ್ನು ಅವುಗಳನ್ನು ಗೆಲ್ಲುವಂಥವನಾಗ್ತಾ ಇದ್ದೀನಿ. ಅದಕ್ಕೆ ಹೀಗೆ ಅಲ್ಲಿ ಪ್ರತಿಜ್ಞೆ ಅನ್ನುವಂಥದ್ದನ್ನು ಜೀವ ಮಾಡ್ತಾ ಇದ್ದಾನೆ. ಅಂದರೆ ಪುನಃ ನಾ ಎಂದೂ ತಾಯಿ ಗರ್ಭಕ್ಕೆ ಬರೋದಿಲ್ಲ ಅಂಥೇಳಿ ಈ ಪ್ರಕಾರವಾಗಿ ಜೀವ ಅಲ್ಲಿ ಭಗವಂತನನ್ನು ಕುರಿತು ದುಃಖದಿಂದ ಬೇಡಿಕೊಂಡಾಗ ಆ ಪ್ರಾರ್ಥನೆಯನ್ನು ಕೇಳಿ ಪರಮಾತ್ಮ ಏನು ಮಾಡಿದ ಅಂತಂದ್ರೆ, ನಾವು ಯಾವಾಗ ನವಮಾಸಗಳು ತುಂಬುತ್ತಾ ಇದ್ದಾವೆಯೋ ಆವಾಗ ಪ್ರಸೂತಿ ವಾಯು ಅನ್ನುವಂಥದ್ದು ಅದು ಆ ತಾಯಿಯ ಮಸ್ತಕದಿಂದ ಹೊರಟು ಆ ತಾಯಿಯ ದೇಹದ ಎಲ್ಲ ಸಂಧಿಗಳಲ್ಲಿ ಅದು ನೋವನ್ನು ಉಂಟು ಮಾಡ್ತಾ ಬಂದು ಯಾವಾಗ ನನ್ನ ಮಸ್ತಕಕ್ಕೆ ಬಡಿಯುವಂಥದ್ದಾಯಿತೋ ಆವಾಗ ಕೋಟಿ ಸಿಡ್ಲು ಬಡಿದ್ರೆ ಎಷ್ಟು ಸಪ್ಪಳ ಆಗ್ತದೋ ಅಂಥ ಒಂದು ಸಪ್ಪಳ ಅನ್ನುವಂಥದ್ದಾಯಿತು. ಅದರ ಹೊಡೆತಕ್ಕೆ ಇಲ್ಲಿ ಜೀವ ಹೆದರಿ ಏನು ಮಾಡಿಬಿಟ್ಟ, ಆ ಮೇಲ್ಮುಖವಾಗಿ ಕುಳಿತಿರತಕ್ಕಂಥ ಈ ಜೀವನ ತಲೆ ಅನ್ನುವಂಥದ್ದು ಕೆಳಮುಖ ಆಗುವಂತಹದ್ದಾಯಿತು. ಆ ಕಾಲದಲ್ಲಿ ಜೀವ ತಾಯಿಯ ಒಂದು ಯೋನಿಯ ದ್ವಾರ ಹೊರಗೆ ಬರ್ತಾ ಇದ್ದಾನೆ. ಅಂದರೆ ಆ ಜರಾಯುಜ ಅನ್ನುವಂಥ ಚೀಲ ಹರಿದು ಹೋಗ್ತದೆ. ಆ ತಾಯಿ ಯೋನಿಯ ಮುಖಾಂತರವಾಗಿ ರಕ್ತದ ಮೂಲಕವಾಗಿ ಜೀವ ಈ ಭೂಮಿಗೆ ಬರ್ತಾ ಇದ್ದಾನೆ. ಅಂದರೆ ಇಲ್ಲಿ ಬಂದಾಗ ವೈಷ್ಣವಿ ಮಾಯ ಆ ಜೀವನನ್ನು ಆವರಿಸಿ ಬಿಡ್ತದೆ. ಅಲ್ಲೇನು ಪ್ರತಿಜ್ಞೆ ಮಾಡಿದ್ನಲ್ಲ ತಾಯಿ ಗರ್ಭದಲ್ಲಿದ್ದಾಗ, ಅಲ್ಲಿ ಕೋಹಂ ಕೋಹಂ ಅಂತ ಬರ್ತಾನ, ಇಲ್ಲಿ ಬಂದ ಕೂಡಲೇ ದೇಹವೇ ನಾನು ಅಂತ ಇಲ್ಲಿ ಅವನಿಗೆ ಈ ಸಂಸಾರದ ವಿಷಯಗಳಲ್ಲಿ ನಾನು ಅನ್ನುವಂಥದ್ದು ಬಂದುಬಿಡ್ತದೆ. ಅಲ್ಲಿ ಪರಮಾತ್ಮನ ಕುರಿತು ನಿನ್ನಲ್ಲಿ ಭಕ್ತಿ ಮಾಡಿ ನಾನು ಒಲಿಸ್ಕೊಳ್ತೀನಿ, ಮಾಯನ್ನು ಮೀರ್ತೀನಿ ಅಂತೇನಲ್ಲಿ ಪ್ರತಿಜ್ಞೆ ಮಾಡಿದ್ನಲ್ಲ, ಭವವನ್ನು ಗೆಲ್ತೀನಿ ಅಂತ ಹೇಳಿದ್ದ, ಹುಟ್ಟು ಸಾವುಗಳನ್ನು ನಾನು ಜಯಿಸ್ತಾ ಇದ್ದೀನಿ, ಕಾಮವನ್ನು ಗೆಲ್ತೀನಿ ಅಂತೇನು ಪ್ರತಿಜ್ಞೆ ಮಾಡಿದ್ನಲ್ಲ ಅದನ್ನೆಲ್ಲ ಮರೆತು ಬಿಟ್ಟ. ಯಾಕಂದರೆ ಅಲ್ಲಿ ಮಾಯಾ ಆವರಣ ಆದ ಕೂಡಲೇ ಜೀವನಿಗೆ ಪ್ರತಿಜ್ಞೆ ಮಾಡಿದ್ದು ಎಲ್ಲ ಮರೆತು ಹೋಗಿಬಿಡ್ತು. ಮರೆತು ಹೋಗಿ ಇಲ್ಲಿ ನೋಡ್ರಿ, ಆ ಮರವೆಯಿಂದಲೇ ನಮಗೆ ಈ ಸಂಸಾರ ದುಃಖ ಅನ್ನುವಂಥದ್ದು ಪ್ರಾರಂಭ ಆಯಿತು. ದೇಹದಲ್ಲಿ ನಾನು ಅಂತ ಪ್ರಾರಂಭ ಆಯಿತು. ಈ ದೇಹದೊಳಗೆ ನಾನು ಅಂತ ಜೀವ ಇದರೊಳಗೆ ಅಭಿಮಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹೆಂಗ ಮಗು ಬೆಳೀತಾ ಬಂತೋ ಆವಾಗ ಇವಳು ನನ್ನ ತಾಯಿ, ಇವನು ನನ್ನ ತಂದೆ, ಇವನು ನನ್ನ ಅಣ್ಣ,
ಶುರು ಆಯ್ತು ನೋಡ್ರಿ. ಇವೆಲ್ಲ ಈ ಸಂಸಾರ ಬಂಧನ ಅನ್ನುವಂಥ ಇದು ನನ್ನ ಮನೆ, ನನ್ನ ಹೊಲ, ಇಲ್ಲಿ ನಾನು ನನ್ನದು ಅನ್ನುವಂಥ ಅಹಂಕಾರ ಮಮಕಾರಗಳು ಜೀವನಲ್ಲಿ ಪ್ರಾಪ್ತವಾಗಿಬಿಟ್ಟು ಅದಕ್ಕಿಲ್ಲೇ ನಮ್ಮ ಮರ್ತಾನಲ್ಲ, ಈ ಮರವೇ ಅನ್ನುವಂಥದ್ದನ್ನು ನಾವಿಲ್ಲಿ ಕಳ್ಕೊಳ್ಬೇಕಾಗ್ಯದ. ನಾವಿಂದೇನು ಪ್ರತಿಜ್ಞೆ ಮಾಡಿ ಬಂದೇವಿ ಆ ಪ್ರತಿಜ್ಞೆಯನ್ನು ನಾವು ಪೂರೈಸಬೇಕಾಗ್ಯದ. ಮರೆತೇನು ಅದಕ್ಕಿನ್ನೂ ಉಪಾಯವೇ ಧರ್ಮವೆಂದು ಅಂತ. ಅದಕ್ಕೆ ತಾಯಿಯ ಗರ್ಭದಳು ನಾನಿದ್ದ ವೇಳೆಯಳು ಅಲ್ಲಿ ಹೇಯದ ಅತಿ ಬಾಧೆಗೆ ಮನಂ ನೊಂದು ಬೇಸುತಿಹ ಪೇವನ್ನು ಬಿಟ್ಟೇತಕ್ಕೆಂತು ಪೊರಮುಟ್ಟಿರುವೆ. ಅಂದರೆ ತಾಯಿ ಗರ್ಭದಲ್ಲಿ ಇದ್ದ ಸಮಯದೊಳಗೆ ನಾವಲ್ಲಿ ಹೇಯವಾಗಿರ್ತಕ್ಕಂಥ ಮಲಮೂತ್ರಗಳ ದುರ್ಗಂಧ ವಾಸನೆಗೆ, ಆ ಕ್ರಿಮಿಗಳ ಕಾಟಕ್ಕೆ ಮನಸ್ಸಿನಲ್ಲಿ ನೊಂದುಕೊಂಡು ಅಂಥ ಒಂದು ಹೇಯವಾಗಿರ್ತಕ್ಕಂಥ ತಾಯಿ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಆಯುಷ್ಯಮಯದೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಅಂತ ಹೇಳಿದ್ರಿ ಇಲ್ಲಿ. ಅಂದರೆ ನಾವೆಲ್ಲ ನಮ್ಮದು ಅಧಿಕಾರ ಏನಪ್ಪ ಅಂತಂದ್ರಲ್ಲಿ ತಾಯಿ ಗರ್ಭದಲ್ಲಿ ಏನು ಪ್ರತಿಜ್ಞೆ ಮಾಡಿದ್ದೇವಲ್ಲ, ಪರಮಾತ್ಮನ ನಾನು ಒಲಿಸಿಕೊಳ್ತಾ ಇದ್ದೀನಿ, ಮಾಯನ್ನು ಮೀರ್ತಾ ಇದ್ದೀನಿ, ಭವವನ್ನು ಗೆಲ್ತಾ ಇದ್ದೀನಿ ಎನ್ನುವಂಥ ಈ ಒಂದು ಪ್ರತಿಜ್ಞೆ ಅನ್ನುವಂಥದ್ದನ್ನು ನಾವೆಲ್ಲರೂ ಮಾಡಿಕೊಂಡು ಬಂದಿದ್ದೀವಿ. ಆದರೆ ಅಂಥ ಒಂದು ಅಧಿಕಾರ, ಇವುಗಳಲ್ಲಿ ನನ್ನ ಅಧಿಕಾರ ಅನ್ನುವಂಥದ್ದಿತ್ತು, ಈಗ ಅದನ್ನು ಮರ್ತುಬಿಟ್ಟು ಅದಕ್ಕೆ ಉಪಾಯ ಏನಪ್ಪ? ಈಗ ಮರ್ತೇವಲ್ಲ, ಅದಕ್ಕೆ ಉಪಾಯ ಏನು ಅಂತಂದರೆ ಇಲ್ಲಿ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಧರ್ಮ ಅಂತಂದರೆ ಧರ್ಮ ನಮಗೇನು ಮಾಡ್ತದ ಅಂತಂದರೆ ನಮಗೆ ಈ ಲೋಕದಲ್ಲಿ ಪರಲೋಕದಲ್ಲಿ ನಮಗೆ ಸುಖವನ್ನು ಉಂಟು ಮಾಡ್ತದೆ, ಭೋಗಗಳನ್ನು ಪ್ರಾಪ್ತಿ ಮಾಡ್ತದೆ. ಇಲ್ಲಿ ಧರ್ಮ ಅನ್ನುವಂಥ ಶಬ್ದಕ್ಕೆ ನಾವು ಜ್ಞಾನ ಅಂತ ಅರ್ಥ ಮಾಡಬೇಕು. ಧರ್ಮ ಅಂದರೆ ಪುಣ್ಯ ಅಂತ ಅರ್ಥಕ್ಕದು, ಧರ್ಮ ಅಂದರೆ ಜ್ಞಾನ ಅಂತ ಅರ್ಥಕ್ಕದು. ಇನ್ನೂ ಹಲವಾರು ಅರ್ಥಗಳು ಧರ್ಮಕ್ಕೆ ಅದಾವು. ಆದರೆ ಇಲ್ಲಿ ಯಾಕಂದರೆ ಮನುಷ್ಯನಿಗೆ ಜ್ಞಾನದಿಂದಲೇ ಮೋಕ್ಷ, ಜ್ಞಾನಾದೇವತು ಕೈವಲ್ಯಂ. ನಾವು ಧರ್ಮದಿಂದ ಮೋಕ್ಷವನ್ನು ಹೊಂದಲಿಕ್ಕಾಗೋದಿಲ್ಲ. ಧರ್ಮ ಅನ್ನುವಂಥದ್ದು ನಮಗೆ ಅಂತಃಕರಣ ಶುದ್ಧಿ ಮಾಡ್ಬೋದು, ಈ ಲೋಕದ ಪರಲೋಕದ ಭೋಗಗಳನ್ನು ನಮಗೆ ಕೊಡಬಹುದು. ಆದರೆ ಇಲ್ಲಿ ಬ್ರಹ್ಮಜ್ಞಾನ, ಜೀವ ಪರಮಾತ್ಮರ ಯಾವ ಏಕತ್ವ ಜ್ಞಾನ ಅನ್ನುವಂಥದ್ದೇನದ ಅದು ನಮ್ಮ ಅಜ್ಞಾನವನ್ನು ಕಳೀತದೆ. ನಮ್ಮ ಜನ್ಮಕ್ಕೆ ಕಾರಣ ಯಾವುದು ಅಂತಂದರೆ ಅಜ್ಞಾನ. ಆ ಅಜ್ಞಾನ ಅನ್ನುವಂಥ ಅದಕ್ಕೆ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಜ್ಞಾನ ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯ ಅಂಥೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಅಜ್ಞಾನದಿಂದ ನಮ್ಮ ಸ್ವರೂಪದ ವಿಸ್ಮೃತಿ ಎನ್ನುವಂಥದ್ದಾಗಿದೆ. ಅದು ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಜ್ಞಾನವನ್ನು ಈ ಅಜ್ಞಾನ ಮುಚ್ಚಿ ಹಾಕಿಬಿಟ್ಟದು. ಅದರಿಂದಲೇ ನಾವು ಈ ಎಲ್ಲ ದೇಹಾದಿಗಳಲ್ಲಿ ಮೋಹಿತರಾಗಿ ಬಿಟ್ಟಿದ್ದೀವಿ. ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ ಅದು ನನ್ನದು ಅನ್ನುವಂಥ ಆ ಮೋಹ ಮಮಕಾರಗಳು ನಮಗೆ ಉಂಟಾಗಿದ್ದಾವೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಜೀವ ತನ್ನ ಸ್ವರೂಪವನ್ನು ಮರೆತು ಈ ಭವದಲ್ಲಿ ಏನು ದುಃಖಿಯಾಗಿದ್ದಾನಲ್ಲ, ಆ ದುಃಖವನ್ನು ನಾವು ಕಳ್ಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ನಾವು ಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ. ಈ ಜನ್ಮ ಮರಣ ರೂಪಾತ್ಮಕವಾಗಿರ್ತಕ್ಕಂಥ ಈ ಸಂಸಾರದಿಂದ ನಾವು ದಾಟಬೇಕಾಗ್ಯದ. ಆದ್ದರಿಂದ ಅದನ್ನು ಈ ಭವವನ್ನು ನಾವು ಗೆಲ್ಲಬೇಕಾಗ್ಯದ. ಮತ್ತು ಇಲ್ಲಿ ಮನ್ಮಥನನ್ನು ನಾವು ಜಯಿಸಬೇಕಾಗ್ಯದ. ಯಾಕಂದರೆ ಈ ಕಾಮ ಅನ್ನುವಂಥದ್ದು ಏನು ಮಾಡ್ತದೆ, ಮನುಷ್ಯನಿಗೆ ಅನಂತ ರೀತಿಯಾಗಿರ್ತಕ್ಕಂಥ ಜನ್ಮವನ್ನು ಕೊಡುವಂಥದ್ದಾಗ್ತದೆ. ಅದಕ್ಕೆ ಇಲ್ಲಿ ಆ ಕಾಮವನ್ನು ನಾವು ಜಯಿಸಬೇಕು, ಮನ್ಮಥನ್ನು ಜಯಿಸಬೇಕು, ಮಾಯನ್ನು ಮೀರಬೇಕು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಜ್ಞಾನವನ್ನು ನಾವು ಹೊಂದಬೇಕಾಗಿತ್ತು ಅಂತಂದರೆ ಮೊದಲು ನಮ್ಮನ್ನು ನಾವು ವಿಚಾರ ಮಾಡಬೇಕು ಅಂತ. ನಾನು ಯಾರು? ಯಥಾರ್ಥ ಸ್ವರೂಪ ಜ್ಞಾನ ಆಗಬೇಕಾದ್ರೆ ಮೊದಲು ನಾವು ಗುರುಗಳಿಗೆ ಶರಣಾಗತರಾಗಬೇಕು. ಗುರುವಿನಿಂದಲೇ ನಮಗೆ ಯಥಾರ್ಥವಾದ ಜ್ಞಾನ ಅನ್ನುವಂಥದ್ದು ಆಗ್ತದೆ.
ನಾವು ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದರು. ನಾವು ಗುರುಪುತ್ರರಾಗಿ ಗುರುವಿನ ಸೇವಾದಿಗಳನ್ನು ಮಾಡಿ ಗುರುಗಳಿಂದ ನಮ್ಮ ಸ್ವರೂಪದ ದರ್ಶನವನ್ನು ಮಾಡಿಕೊಂಡಾಗ ಮಾತ್ರ ನಮಗೆ ಮುಕ್ತಿ ಎನ್ನುವಂಥದ್ದು ಆಗುವಂತಹದ್ದಾಗ್ತದೆ. ಅದಕ್ಕೆ ಇಲ್ಲಿ ಮೊದಲು ನಾವು ಪರಮಾತ್ಮನನ್ನು ಒಲಿಸಿಕೊಂಡು ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಮಲವಿಕ್ಷೇಪ ದೋಷಗಳು ಅಂತೇನದಾವು ಅವುಗಳನ್ನು ನಾವಿಲ್ಲಿ ಕಳ್ಕೊಳ್ಬೇಕಾಗ್ಯದ. ಯಾವಾಗ ಅಂತಃಕರಣ ಶುದ್ಧಿ ಆಯಿತು ಅಂತಂದರೆ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಯಾವ ಅನೇಕ ಪಾಪ ವಾಸನೆ ನಮ್ಮ ಅಂತಃಕರಣದೊಳಗದಾವು ಅವು ನಮಗೆ ಪ್ರತಿಬಂಧಕವನ್ನು ಮಾಡಿದ್ದಾವೆ. ನಮ್ಮ ಸ್ವರೂಪದ ದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ಅವೆಲ್ಲವೂ ಪ್ರತಿಬಂಧಕಗಳಾಗಿದ್ದಾವೆ. ಅದಕ್ಕೆ ನಾವು ನಿಷ್ಕಾಮವಾಗಿ ಭಗವಂತನನ್ನು ಭಜಿಸಬೇಕು. ಅಂದರೆ ಮನಸ್ಸಿನಲ್ಲಿ ಯಾವುದೇ ಒಂದು ಇಹಲೋಕದ ಪರಲೋಕದ ಭೋಗಗಳ ಆಸೆಯನ್ನು ಇಟ್ಟುಕೊಳ್ಳಲಾರದೆ ನಾವು ಭಗವಂತನನ್ನು ಸ್ಮರಣ ಮಾಡಿದ್ದಾದರೆ ಪರಮಾತ್ಮ ನಮ್ಮಲ್ಲಿರ್ತಕ್ಕಂಥ ಸಕಲ ದೋಷಗಳನ್ನು ನಿವಾರಣೆ ಮಾಡ್ತಾ ಇದ್ದಾನೆ. ಮತ್ತು ಅವನನ್ನು ಧ್ಯಾನಿಸುವುದರಿಂದ ಪರಮಾತ್ಮನ ಚಿಂತನೆ ಮಾಡೋದರಿಂದ ಮನಸ್ಸಿನ ಚಾಂಚಲ್ಯತೆ ಎನ್ನುವಂಥದ್ದು ಹೊರಟು ಹೋಗ್ತದೆ. ಅದಕ್ಕೆ ಮುನ್ನವೇ ಭಕ್ತಿ ಕ್ರೇಯಂ ನೆರೆ ಪರಿಶುದ್ಧ ಮಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣ ಸಂಪನ್ನರ್ಗೆ ನಿಜಸ್ವರೂಪ ಎದುರೋಳು ಸಾಧ್ಯಂ ಅಂತ ಹೇಳಿದರು. ಯಾರು ಗುರು ಸನ್ನಿಧಾನಕ್ಕೆ ಬರೋದಕ್ಕಿಂತ ಪೂರ್ವದೊಳಗೆ ಭಗವಂತನಲ್ಲಿ ಅನನ್ಯವಾಗಿರತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಿ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ತಮ್ಮ ಬುದ್ಧಿ ಎನ್ನುವಂಥದ್ದನ್ನು ಪರಿಶುದ್ಧ ಮಾಡಿಕೊಂಡು ಬುದ್ಧಿಯಲ್ಲಿರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನು ದೂರ ಮಾಡಿಕೊಂಡು ಸದ್ಗುಣ ಸಂಪನ್ನರಾಗಿ ಗುರು ಸನ್ನಿಧಾನಕ್ಕೆ ಬಂದಾಗ ಅದು ಗುರುಗಳೇನು ಮಾಡ್ತಾ ಇದ್ದಾರೆ, ನಮಗೆ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಜೀವ ಮತ್ತು ಪರಮಾತ್ಮ ನಾವು ಇವರಲ್ಲಿ ಭೇದವನ್ನೇ ತಿಳ್ಕೊಂಡಿದ್ದೀವಿ. ಜೀವನೇ ಬೇರೆ, ಪರಮಾತ್ಮನೇ ಬೇರೆ. ಯಾಕಂದರೆ ಪರಮಾತ್ಮ ಅವ ಸರ್ವಜ್ಞದಾನ, ಸರ್ವಶಕ್ತದಾನ, ಸೃಷ್ಟಿಕರ್ತದಾನ, ಅವನು ಪರೋಕ್ಷದಾನ. ಜೀವ ನೋಡಿದರೆ ಇವ ಕಿಂಚಿಜ್ಞದಾನ, ಅಲ್ಪಶಕ್ತಿ ಉಳ್ಳವನದಾನ, ಇವನಲ್ಲಿ ಅಪರೋಕ್ಷದಾನ. ಯಾಕೆ ನೋಡಿ, ಶಿವನಲ್ಲಿ ಮತ್ತು ಜೀವನಲ್ಲಿ ಅನೇಕ ಧರ್ಮಗಳು ಭಿನ್ನ ಭಿನ್ನವಾಗಿದ್ದಾವೆ. ಮತ್ತಿಂಥ ಜೀವ ಇವ ಹೇಗೆ ಪರಮಾತ್ಮನಾಗ್ತಾನೆ ಅಂತ ನಮಗೆ ಈ ಒಂದು ಭೇದಜ್ಞಾನ ಅನ್ನುವಂಥದ್ದು ಉಂಟಾಗ್ಯದ. ದ್ವಿತೀಯಾದ್ವೈಭವಯಂ ಭವತಿ. ಎಲ್ಲಿ ಭೇದ ಇರ್ತದೋ ಅಲ್ಲಿ ಭಯ ಇರ್ತದೆ. ಆದರೆ ನಮಗೆ ಮಹಾವಾಕ್ಯಗಳು ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಈ 4 ಮಹಾವಾಕ್ಯಗಳು ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನೇ ನಮಗೆ ಬೋಧ ಮಾಡ್ತಾ ಇದ್ದಾವೆ. ನಾವು ಸದ್ಗುರುನಾಥನ ಸೇವೆಯನ್ನು ಮಾಡಿ ಒಲಿಸಿಕೊಂಡೇವಿ ಅಂತಂದರೆ ಸದ್ಗುರುನಾಥ ತತ್ವಮಸಿ ಮಹಾವಾಕ್ಯ. ತತ್ತಂದರೆ ಆ ಬ್ರಹ್ಮ, ತತ್ವದಕ್ಕೆ ಇಲ್ಲಿ ಮಾಯಾ ವಿಶಿಷ್ಟನಾಗಿರ್ತಕ್ಕಂಥ ಪರಮಾತ್ಮ ಅಂತ. ಮಾಯಾ ಉಪಾದಿಯಿಂದ ಈಶ್ವರನಲ್ಲಿ ಸರ್ವಜ್ಞತ್ವಾದಿಗಳು ಬಂದಿದ್ದಾವೆ. ಅವಿದ್ಯ ಉಪಾದಿಯಿಂದ ಜೀವನಲ್ಲಿ ಕಿಂಚಿಜ್ಞತ್ವಾದಿಗಳು ಬಂದಿದ್ದಾವೆ. ಹೀಗಾಗಿ ವಾಚಾರ್ಥದಲ್ಲಿ ಜೀವ ಪರಮಾತ್ಮರಿಗೆ ಭೇದ ಅನ್ನುವಂಥದ್ದೇ ಸಿದ್ಧ ಆಗ್ತದೆ. ಆದರೆ ನಾವು ಇಲ್ಲಿ ವಾಚಾರ್ಥವನ್ನು ತ್ಯಾಗ ಮಾಡಿ ಅಶಿಪದ ಅನ್ನುವಂಥದ್ದು ಜೀವ ಬ್ರಹ್ಮರಿಗೆ ಅಭೇದವನ್ನೇ ಬೋಧ ಮಾಡ್ತದೆ. ಅಂದರೆ ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ವಿರೋಧಗಳಾಗಿರ್ತಕ್ಕಂಥ ಈ ಮಾಯಾ ಮತ್ತು ಅವಿದ್ಯೆ ಇವೆರಡು ಉಪಾದಿಗಳಿಂದ ಪರಮಾತ್ಮನಲ್ಲಿ ಹಾಗೂ ಜೀವಾತ್ಮನಲ್ಲಿ ಸರ್ವಜ್ಞತ್ವಾದಿಗಳು ಮತ್ತು ಕಿಂಚಿಜ್ಞತ್ವಾದಿಗಳು ಏನು ತೋರ್ತಾ ಇದ್ದಾವಲ್ಲ, ಆ ಮಾಯಾ ಮತ್ತು ಅವಿದ್ಯೆ ಎರಡೂ ಉಪಾದಿಯನ್ನು ನೇತಿ ಕಳೆದಾಗ ಆ ಧರ್ಮಗಳು ಕೂಡ ಹೊರಟು ಹೋಗಿಬಿಡ್ತವೆ. ಇಲ್ಲಿ ಮಾಯಾ ಉಪಹಿತವಾಗಿರ್ತಕ್ಕಂಥ ಚೇತನ, ಅವಿದ್ಯೆ ಉಪಹಿತವಾಗಿರ್ತಕ್ಕಂಥ ಚೇತನ. ಮಾಯಾ ಉಪಹಿತ ಚೇತನ ಯಾವುದು?
ಬ್ರಹ್ಮ, ಅದು ಪರಬ್ರಹ್ಮ ವಸ್ತು, ಅದು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರ್ತಕ್ಕಂಥದ್ದು. ಇಲ್ಲಿ ಅವಿದ್ಯೆ ಉಪಹಿತವಾಗಿರ್ತಕ್ಕಂಥ ಚೇತನ ಯಾವುದು? ಪ್ರತ್ಯೇಗಾತ್ಮ. ಈ ಪ್ರತ್ಯೇಗಾತ್ಮನೂ ಕೂಡ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಆಗಿದ್ದಾನೆ. ಅಂದರೆ ಪರಬ್ರಹ್ಮದಲ್ಲಿ ಪ್ರತ್ಯೇಗಾತ್ಮಲ್ಲಿರ್ತಕ್ಕಂಥ ಲಕ್ಷಣಗಳು ಒಂದೇ ಅದಾವೆ. ಆದ್ದರಿಂದ ಅಸಿಪದ ಅನ್ನುವಂತಹದ್ದು ಆ ಜೀವ ಮತ್ತು ಬ್ರಹ್ಮರಿಗೆ ಅಭೇದವನ್ನೇ ಬೋಧ ಮಾಡುವಂತಹದ್ದಾಗ್ತದೆ. ಅದಕ್ಕೆ ಸದ್ಗುರುನಾಥ ನಮಗೇನು ಹೇಳ್ತಾನೆ? ನೋಡಪ್ಪ, ನೀ ಶುದ್ಧ ಪರಬ್ರಹ್ಮ ಸ್ವರೂಪನೇ ಅದಿ ಅಂಥೇಳಿ ಈ ರೀತಿಯಾಗಿ ನಮಗೆ ಯಥಾರ್ಥವಾಗಿರ್ತಕ್ಕಂಥ ಯಥಾಜ್ಞಾನವನ್ನು ನಮಗೆ ಮಾಡಿಕೊಡ್ತಾ ಇದ್ದಾನೆ. ಹಿಂಗೆ ನಾವು ಏಕತ್ವ ಜ್ಞಾನವನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ಅವಾಗಿಲ್ಲಿ ಜೀವ ತನ್ನ ಅಜ್ಞಾನವನ್ನು ಕಳೆಕೊಂಡು ಪರಬ್ರಹ್ಮ ಸ್ವರೂಪನೇ ಆಗ್ತಾ ಇದ್ದಾನೆ ಅಂಥೇಳಿ ನಮಗಿಲ್ಲಿ ಶಾಸ್ತ್ರಗಳು ಬೋಧ ಮಾಡುವಂಥವುಗಳಾಗ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಮಾಯನು ಮೀರಿ ಅಂತ ಹೇಳಿದರು. ಮಾಯನ್ನು ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾವ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಇದು ಮಾಯಾ ಅನ್ನುವಂಥದ್ದು. ಗುಣಮಯಿ, ದೈವಿಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಪರಮಾತ್ಮ ಹೇಳ್ತಾನೆ, ಈ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಮಾಯನ್ನು ಗೆಲ್ಲೋದು ಭಾಳ ಕಷ್ಟ ಐತಪ್ಪ ಅರ್ಜುನ. ಯಾರು ನನಗೆ ಶರಣಾಗತಿ ಆಗ್ತಾ ಇದ್ದಾರೋ ಮಾಮೇವಯೇ ಪ್ರಪದ್ಯಂತೆ, ಯಾರು ನನಗೆ ಶರಣಾಗತಿಯನ್ನು ಹೊಂದಿದಾರೋ ಮಾಯಾಮೇತಾಂ ತರಂತಿತೆ, ಅವರು ಈ ಮಾಯನ್ನು ಗೆಲ್ತಾ ಇದ್ದಾರೆ. ಮಾಯನ್ನು ಗೆಲ್ತಕ್ಕಂಥವ್ರು ಯಾರು ಅಂತಂದರೆ ಭಗವಂತನಿಗೆ ಶರಣು ಹೋದವರು, ಭಗವಂತನ ದರ್ಶನವನ್ನು ಮಾಡಿಕೊಂಡವರು. ಸದಾ ಆ ಭಗವಂತನ ಕರುಣೆ ಎನ್ನುವಂಥದ್ದು ನಮಗಾಯಿತು ಅಂತಂದರೆ ನಾವು ಮಾಯನ್ನು ಮೀರ್ತಾ ಇದ್ದೀವಿ. ಈ ಭವ ಅಂದರೆ ಈ ಜನ್ಮ ನಿವೃತ್ತಿ ನಮಗಾಗಬೇಕಾದರೆ ಮೊದಲು ನಾನು ಯಾರು ಅನ್ನುವಂಥ ಯಥಾರ್ಥ ಸ್ವರೂಪವನ್ನು ತಿಳ್ಕೊಳ್ಬೇಕಾಗ ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿ ಈ ದೇಹದಲ್ಲಿ ನಾನು ನಾನು ಅಂತ ಇದ್ದೀವಿ. ಈ ದೇಹ ಅನ್ನುವಂಥದ್ದು ಪಂಚಭೂತಗಳ ಕಾರ್ಯ ಅದು. ಇದು ದೃಶ್ಯವಾಗಿ ಅದ, ಇದು ಜಡವಾಗಿರತಕ್ಕಂಥದ್ದು, ಇದು ಅನಾತ್ಮದ, ಇದು ನಾನಲ್ಲ. ನಾನು ಕೇವಲ ಶುದ್ಧ ಚೈತನ್ಯ ಸ್ವರೂಪನೇ ಅದೀನಿ. ಈ ದೇಹಾದಿಗಳನ್ನು ದೃಶ್ಯ ರೂಪವಾಗಿ ಅರಿತಾ ಇದ್ದೀನಿ. ನಾನು ಕೇವಲ ದ್ರಷ್ಟಾಸ್ವರೂಪನದೀನಿ. ಹಾಗೆ ಇಂದ್ರಿಯಾದಿಗಳು ಕೂಡ ಆಂದ್ಯ ಮಾಂದ್ಯ ಪಟುತ್ವಗಳಿಂದ ಅರಿಸಿಕೊಳ್ಳುವುದರಿಂದ ಅವು ಕೂಡ ದೃಶ್ಯಗಳೇ ಆಗಿವೆ. ಇಂದ್ರಿಯಾದಿಗಳು ಕೂಡ ನಾನಲ್ಲ. ಇಂದ್ರಿಯಗಳೇನದಾವು ಅಂತಂದರೆ ಅವು ದೃಶ್ಯದಾವು. ಯಾಕಂದ್ರೆ ನಮ್ಮ ಕಣ್ಣು ಕಾಣೋದನ್ನು ಕಾಣದಿರೋದನ್ನು ನಾವು ಅರಿತೀವಿ, ಕಿವಿ ಕೇಳೋದನ್ನು ಕೇಳದೇ ಇರುವುದನ್ನು ಅರಿತಾ ಇದ್ದೀವಿ. ಆದರೆ ಇಲ್ಲಿ ತಾದಾತ್ಮ ಅಧ್ಯಾಸ ಮೂಲಕವಾಗಿ ಏನಾಗೈತಿ, ನಮಗೆ ಇಂದ್ರಿಯಗಳಲ್ಲಿ ದೇಹದಲ್ಲಿ ನಾನು ನಾನು ಅಂತ ಇದ್ದೀವಿ. ಹಾಗೆ ಅಂತಃಕರಣದಲ್ಲಿಯೂ ಕೂಡ ನಾನು ಕರ್ತ, ನಾನು ಭೋಕ್ತ, ನಾನು ಸುಖಿ, ನಾನು ದುಃಖಿ. ನೋಡಿ, ಈ ರೀತಿಯಾಗಿ ನಾವು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರಗಳಲ್ಲಿ ನಾನು ನಾನು ಅಂತ ಇದ್ದೀವಿ. ಅವು ಕೂಡ ನಮಗೆ ದೃಶ್ಯದ, ಅವು ಕೂಡ ಜಡ ಅದಾವೆ. ಮನಸ್ಸು ಮೊದಲಾದವು ಕೂಡ ಜಡ ಅದಾವೆ. ಅದನ್ನು ಪೂರ್ವ ಪದ್ಯದಲ್ಲಿ ಅದನ್ನು ವಿಚಾರ ಮಾಡಿಕೊಂಡು ಬಂದಿದ್ದೇವೆ ಅದನ್ನು ಈಗಾಗಲೇ. ಆದ್ದರಿಂದ ಈ ಅಂತಃಕರಣವನ್ನು ಪ್ರಕಾಶ ಮಾಡ್ತಕ್ಕಂಥ ಯಾವ ಒಂದು ಸ್ವಯಂ ಪ್ರಕಾಶ ಪ್ರತ್ಯೇಗಾತ್ಮ, ನಾವು ಸಾಕ್ಷಿ ಕೂಟಸ್ಥ ಅಂತೇನು ಕರಿತಾ ಇದ್ದೇವಲ್ಲ, ಅಂಥ ಪ್ರತ್ಯೇಗಾತ್ಮ ಸ್ವರೂಪರೇ ನಾವಾಗಿದ್ದೀವಿ. ಇದನ್ನು ನಾವು ಗುರುಗಳಿಂದ ವಿಚಾರ ಮಾಡಿ ನಾವು ತಿಳ್ಕೊಂಡೇವಿ ಅಂದರೆ, ಗುರುಗಳು ನಮಗೆ ಉಪದೇಶ ಮಾಡ್ತಾರೆ. ಅದು ಗುರುವಿನಿಂದ ಶ್ರವಣ ಮಾಡಿದಾಗ ಮಾತ್ರ ಇಂಥ ಸ್ವರೂಪದ ಜ್ಞಾನ ಅನ್ನುವಂಥದ್ದಾಗ್ತದೆ. ಅದಕ್ಕೆ ನಾವು ಇದನ್ನು ವಿಚಾರ ಮಾಡಿ ತಿಳಿಬೇಕು ಅನ್ನುವಂಥ ಮಾತನ್ನು ಇಲ್ಲಿ ನಿಜನು ಶ್ರೀಗಳವರು ಈ ಮೂರನೇರೊಳಗೆ ಬಳಿಕ ನಿನ್ನನು ಅಂತ ಹೇಳಿ, ನೋಡಪ್ಪ ನಿನ್ನ ಬಗ್ಗೆ ನೀವು ವಿಚಾರ ಮಾಡ. ನಾನು ಯಾರದೀನಿ, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ನಾನು ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ನಿಜವಾದ ಸ್ವರೂಪ ಯಾವುದು ಅನ್ನೋದ್ರ ಬಗ್ಗೆ ನಿನ್ನನ್ನು ನೀವು ವಿಚಾರ ಮಾಡಿ ತಿಳ್ಕೊಂಡು ಅಂತಂದರೆ ನೀನು ಮುಕ್ತನಾಗ್ತಾ ಇದ್ದೀಯಾ. ಯಾಕಂದರೆ ಮನುಷ್ಯನಿಗೆ ಮೊದಲು ಹೊಟ್ಟೆ ಚಿಂತೆ, ಆಮೇಲೆ ಬಟ್ಟೆ ಚಿಂತೆ,
ಇವೇ ಮನುಷ್ಯನಿಗೆ ಬಹಳ ದೊಡ್ಡ ಚಿಂತೆಗಳಿದಾವೆ. ಈ ಚಿಂತೆಯಿಂದಲೇ ನಾವು ಏನು ಮಾಡಿದ್ದೀವಿ, ನಮ್ಮ ಸ್ವರೂಪ, ನಮ್ಮ ಅಧಿಕಾರವನ್ನು ನಾವು ಮರೆತು ಬಿಟ್ಟಿದ್ದೀವಿ, ನಮ್ಮ ಸ್ವರೂಪವನ್ನು ನಾವು ಮರೆತು ಬಿಟ್ಟಿದ್ದೀವಿ. ಇನ್ನು ಮೇಲೆ ಆದ್ರೂ ಕೂಡ ನಾವು ಆ ಭಗವಂತನಿಗೆ ಶರಣು ಹೋಗಿ ಆ ಭಗವಂತನ ಒಂದು ಧ್ಯಾನಾದಿಗಳನ್ನು ಮಾಡ್ತಾ ನಮ್ಮ ಅಂತಃಕರಣವನ್ನು ಪರಿಶುದ್ಧ ಮಾಡಿಕೊಂಡು ನಾವು ಗುರು ಸನ್ನಿಧಾನದೊಳಗಿದ್ದುಕೊಂಡು ಗುರುಗಳಿಂದ ನಮಗೇನು ಮರವೇ ಆಗೈತಲ್ಲ, ಅಜ್ಞಾನದ ಆವರಣ ಆಗೈತಲ್ಲ, ಆ ಆವರಣವನ್ನು ನಾವು ಕಳ್ಕೊಳ್ಬೇಕಾಗಿತ್ತು ಅಂತಂದರೆ ಗುರುಗಳಿಂದ ನಮ್ಮ ಯಥಾರ್ಥವಾದ ಸ್ವರೂಪವನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಮುಕ್ತಿ ಎನ್ನುವಂಥದ್ದು ಆಗ್ತದೆ ಅನ್ನುವಂಥ ಮಾತನ್ನು ಈ ಒಂದು ನುಡಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ನಾಳೆ ದಿವಸ 2ನೇ ಪದ್ಯವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಈ 2 ನುಡಿನ ಸದ್ಗುರುಗಳನ್ನು ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.